शुभोदय बच्चों, आज मैं 9वीं कक्षा के पाठ 2 गुलाब सिंह इस पाठ को पढ़ाने जा रही हूँ। इस पाठ का जानी मानी लेखिका का नाम है सुभद्रा कुमारी चौहान। आइए आज मैं लेखिका का परिचय कराऊंगी। लेखिका का परिचय है सुभद्रा कुमारी चौहान। 1904 से लेकर 1948 यानी उनका जन्म 1904 से हुआ और उनका निधन हुआ 1948 यानी ನೋಡಿ ಇವರು ಬದುಕಿದ್ದು ಕೇವಲ ಎಷ್ಟು 44 ವರ್ಷ। ತುಂಬಾ ಚಿಕ್ಕ ವಯಸ್ಸಿನ ಇವರ ನಿಧನವಾಗುತ್ತೆ। ಸುಭದ್ರಾ ಕುಮಾರಿ ಚೌಹಾನ್ ಅವರು ಹುಟ್ಟಿದ್ದು 1904ನೇ ಇಸ್ವಿಯಲ್ಲಿ, ಅವರು ಸತ್ತಿದ್ದು 1948ನೇ ಇಸ್ವಿ। ಅಂದರೆ ಇವರು ಜೀವಂತವಾಗಿದ್ದು 44 ವರ್ಷಗಳು। ಅಷ್ಟರಲ್ಲಿ ಎಷ್ಟು ಕವನಗಳ ಸಂಗ್ರಹಗಳನ್ನು ಇವರು ಬರೆದ್ರು, ಏನೇನನ್ನ ಕೆಲಸಗಳನ್ನು ಮಾಡಿದ್ರು ಅನ್ನೋದನ್ನ ನೋಡೋಣ। इनका जन्म प्रयाग यूपी में हुआ। यूपी ಅಂದ್ರೆ ಉತ್ತರ ಪ್ರದೇಶದ प्रयाग शहर ಇವರ ಜನ್ಮವಾಗುತ್ತೆ। बाल्यकाल से साहित्य में इनकी विशेष रुचि थी। ಚಿಕ್ಕ ವಯಸ್ಸಿನಿಂದಲೂ ಕೂಡ ಇವರಿಗೆ ತುಂಬಾ ಸಾಹಿತ್ಯದ ಬಗ್ಗೆ ತುಂಬಾ ರುಚಿ ಇರುತ್ತೆ। ಚಿಕ್ಕ ವಯಸ್ಸಿನಿಂದನೇ ಕತೆ ಕವನಗಳನ್ನು ಬರೀಬೇಕು ಅನ್ನೋ ಒಂದು ಅಭಿರುಚಿ ತುಂಬಾ ಚೆನ್ನಾಗಿರುತ್ತೆ। ಎಲ್ರಿಗೂ ಬರೋಲ್ಲ ಈ ಒಂದು ಕಲೆ, ಕೆಲವು ಮಕ್ಕಳಿಗೆ ತುಂಬಾ ಇರುತ್ತೆ। ಚಿಕ್ಕ ವಯಸ್ಸಿಗೆ ಚಿತ್ರಕಲೆ ಬಿಡಿಸ್ಬೇಕು ಅನ್ನೋದು, ಚಿಕ್ಕ ವಯಸ್ಸಿಗೆ ಭಾಷಣ ಮಾಡೋ ಕಲೆ ಇರ್ಬೋದು, ಮಾತಾಡೋ ಕಲೆ ಇರ್ಬೋದು, ಇವೆಲ್ಲ ಚಿಕ್ಕ ವಯಸ್ಸಿಗೆ ಬಂದಿರುತ್ತೆ। ಹಾಡು ಹೇಳೋದಾಗಿರ್ಬೋದು। ಇವರಿಗೆ ಬಾಲ್ಯದಲ್ಲೇ ಇವರಿಗೆ ಸಾಹಿತ್ಯದ ಬಗ್ಗೆ ತುಂಬಾನೇ ರುಚಿ ಇತ್ತು। ಪ್ರಥಮ ಕಾವ್ಯ ರಚನಾ 15 ವರ್ಷಕ್ಕೆ ಆಯು में ही की थी। ಮೊಟ್ಟ ಮೊದಲ ಬಾರಿಗೆ 15ನೇ ವರ್ಷದಲ್ಲಿ ಇವರು ಮೊದಲು ಕಾವ್ಯವನ್ನ ರಚನೆಯನ್ನ ಮಾಡಿದ್ರು। ರಾಷ್ಟ್ರೀಯ ಆಂದೋಲನ में ಭಾಗ लेती रही। ಅಷ್ಟೇ ಅಲ್ಲ ನೋಡಿ, ಇವರು ಹುಟ್ಟಿದ್ದು ಯಾವಾಗ 1904ನೇ ಇಸ್ವಿಯಲ್ಲಿ ಅಲ್ವಾ। ಅವಾಗಿನ್ನು ಅವರು ಸತ್ತಿದ್ದು 1948। ನಮಗೆ ಸ್ವತಂತ್ರ ಸಿಕ್ಕಿದ್ದು ಯಾವಾಗ? 1947 ಇಸ್ವಿಯಲ್ಲಿ ನಮಗೆ ಸ್ವತಂತ್ರ ಸಿಕ್ತು। ಅಂದ್ರೆ ಆ ಒಂದು ಇವರು ಹುಟ್ಟಿ ಬೆಳವಣಿಗೆ ಆಗುವಂತ ಸಮಯದಲ್ಲಿ ಏನ್ ನಡೀತಾ ಇತ್ತು? ಬ್ರಿಟಿಷರ ವಿರುದ್ಧ ಹೋರಾಟ ನಡೀತಾ ಇತ್ತು ಅಲ್ವಾ। ಎಲ್ಲರೂ ದಂಗೆ ಎದ್ದಿದ್ರು, ಭಾರತವನ್ನು ಬಿಟ್ಟು ತೊಲಗಿ ಅಂತೇಳಿ। ಅದರಲ್ಲಿ ಎಷ್ಟೋ ಜನ ಮಹಿಳೆಯರಿಂದ ಹಿಡಿದು ಪುರುಷರವರೆಗೂ ಭಾರತಕ್ಕೋಸ್ಕರ ಹೋರಾಡೋದೇ ಆಗೋಗಿತ್ತು। ಅಂತ ಆಂದೋಲನದಲ್ಲಿ ಇವರು ಭಾಗವಹಿಸಿದ್ರು। ಆ ಕಹಿ ಬಾರ್ ಜೈಲ್ ಗಯಿ ಥಿ। ಎಷ್ಟೋ ಸಾರಿ ಆ ಆಂದೋಲನದಲ್ಲಿ ಇವರು ಅನೇಕ ಬಾರಿ ಜೈಲಿಗೂ ಕೂಡ ಹೋಗಿದ್ರಂತೆ ಅಲ್ವಾ। ಹೋರಾಟಕ್ಕೆ ನಿಂತಾಗ ಬಂದು ಬ್ರಿಟಿಷರು ಎಳ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾ ಇದ್ರು ಅವಾಗೆಲ್ಲ। ಅಂತ ಸಮಯದಲ್ಲಿ ಇವರು ಕೂಡ ಎಷ್ಟೋ ಸಾರಿ ಜೈಲಿಗೆ ಹೋಗಿ ಬಂದಿದ್ರಂತೆ। ನೋಡಿ ಹೇಳ್ತಾರೆ, 1921ನೇ ಇಸ್ವಿಯಲ್ಲಿ ಗಾಂಧೀಜಿ ಜೊತೆಗೆ ಆಂದೋಲನಕ್ಕೆ ಇಳಿದಂತ ಮೊಟ್ಟ ಮೊದಲ ಮಹಿಳೆ ಅಂತ ಕೂಡ ಇವರನ್ನ ಹೇಳ್ತಾರೆ। ಯಾರನ್ನ? ಸುಭದ್ರಾ ಕುಮಾರಿ ಚೌಹಾನ್ ಕೊಟ್ಟಿಲ್ಲ, ಆದ್ರೆ ಮೊಟ್ಟ ಮೊದಲನೇ ಸಾರಿ ಗಾಂಧೀಜಿ ಜೊತೆಗೆ ಹೋರಾಟಕ್ಕೆ ಇಳಿದಂತಹ ಮೊದಲನೆಯ ಪ್ರಥಮ ಮಹಿಳೆ ಅಂತ ಕೂಡ ಇವರನ್ನ ಕರೀತಾರೆ। साहित्य और राजनीति जीवन में समान रूप में भाग लेकर जीवन के अंत तक देश की सेवा करती रही। ಸಾಹಿತ್ಯ ಮತ್ತೆ ರಾಜನೀತಿ ಎರಡೂ ಕಡೆಗೂ ಕೂಡ ಇವರು ಸಮಾನವಾಗಿ ಜೀವನವನ್ನ ನಡೆಸ್ತಾ ಸಮಾನ ರೂಪದಲ್ಲಿ ಕೊನೆಗೆ ಏನ್ ಮಾಡಿದ್ರು? ದೇಶ ಸೇವೆಯನ್ನ ಮಾಡ್ತಾ ಹೋದ್ರು। ಕೊನೆಗೆ ಅವರು ಸಾವು ಬರೋವರೆಗೂ ದೇಶ ಸೇವೆನೇ ಮಾಡಿದ್ರು। आपकी रचनाओं में देश प्रेम, भारतीय इतिहास तथा संस्कृति की छाप देख सकते हैं। ಇವರು ಮಾಡಿ ಬರೆದಿರುವಂಥ ರಚನೆಗಳೇನಿದಾವಲ್ಲ ಅದರಲ್ಲೆಲ್ಲ ಹೆಂಗೆ ಕಾಣಿಸುತ್ತಪ್ಪ ಅಂದ್ರೆ ದೇಶ ಪ್ರೇಮ, ಬರೀ ದೇಶ ಪ್ರೇಮ, ಭಾರತದ ಸಂಸ್ಕೃತಿ ಹೆಂಗಿದೆ, ಇತಿಹಾಸದ ಬಗ್ಗೆನೇ ಇವರು ಅತಿ ಹೆಚ್ಚಾಗಿ ಬರೆದಿದ್ದಾರೆ। ಝಾನ್ಸಿ ಕಿ ರಾಣಿ ಇನ್ಕಿ ಪ್ರಸಿದ್ಧ ಕವಿತಾ ಹೇ। ಅವರ ಇವರೆಲ್ಲ ಹೋರಾಡೋದಕ್ಕಿಂತ ಮುಂಚೆನೆ ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಅಲ್ವಾ, ಅವಾಗಲೇ ಹೋರಾಟ ಮಾಡಿದ್ರು ಅಂಥವ್ರ ಬಗ್ಗೆ ಬರೆದು ಪ್ರಸಿದ್ಧವಾದಂಥ ಕವಿತೆಯನ್ನು ಕೂಡ ಇವರು ಬರೆದಿದ್ರು। कविताओं के संकलन त्रिधारा व मुकुल नामक प्रकाशित हुए हैं। ಇವರ ಬರೆದಿರುವಂತಹ ಕವಿತೆಗಳಲ್ಲಿ ತ್ರಿಧಾರ ಮತ್ತೆ ಮುಕುಲ್ ನಾಮ ಹೆಸರಿನಿಂದ ಇವು ಪ್ರಕಟವಾಗಿದ್ದಾವೆ, ಪ್ರಸಿದ್ಧಿಯಾಗಿದೆ। आपकी कहानियां सरल शैली, मधुरतम भावनाओं, आदर्श तथा यथार्थ के मर्मस्पर्श संघर्ष पर आधारित करती है। ಇವರು ಬರೆದಿರುವಂತಹ ಒಂದು ಕಥೆಗಳಾಗಿರ್ಬೋದು, ಕಹಾನಿಯ ಹೆಂಗಿದಾವಪ್ಪ ಅಂತ ಹೇಳಿದ್ರೆ ಸರಳ ಶೈಲಿ, ತುಂಬ ಸರಳವಾಗಿ ಇರೋ ರೀತಿಯಲ್ಲಿ, ಮಧುರತಮ ಅಂದರೆ ತುಂಬ ಮೀಟೆ ಅಂದರೆ ಸಿಹಿಯಾಗಿದ್ದಾವೆ ಅಂದರೆ ಅದು ನೋಡಿದ ತಕ್ಷಣ ಕೇಳಬೇಕು ಇನ್ನೂ ಕಥೆಯನ್ನು ಅನ್ನೋ ರೀತಿಯಲ್ಲಿ ಇವರು ಬರೆದಿರೋದು। ಆದರ್ಶ ಯಥಾರ್ಥ ಮರ್ಮಸ್ಪರ್ಶ ಅಂದರೆ ಯಥಾರ್ಥ ನಡೆದ
ಬಾತ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಮರ್ಮ ಸ್ಪರ್ಶ ಅಂತಂದ್ರೆ ದಿಲ್ ಕೋ ಲಗ್ನೆ ವಾಲ ಅಂದ್ರೆ ಮನಸ್ಸಿಗೆ ತುಂಬಾ ಹತ್ರ ಆಗಂತ ಕಥೆಗಳು. ಕೆಲವು ಕಥೆ ಇರುತ್ತೆ, ಓದ್ತಾ ಇದ್ರೆ ಇನ್ನೂ ಓದ್ತಾ ಇರ್ಬೇಕು, ಕೇಳ್ತಾ ಇದ್ರೆ ಇನ್ನೂ ಕೇಳ್ತಾ ಇರ್ಬೇಕು. ಕೆಲವು ಫಿಲಮ್ಸ್ ಇರುತ್ತೆ, ನೋಡಿದ್ರು ಕೂಡ ನಾವೇನ್ ಮಾಡ್ತೀವಿ, ಇನ್ನೂ ಒಂದ್ಸರಿ ಇನ್ನೂ 10 ಸರಿ ಹಾಕಿ ಇನ್ನೂ ಇಂಟ್ರೆಸ್ಟ್ ಇಂದಾನೆ ಕುತ್ಕೊಂಡು ನೋಡ್ತಾ ಇರ್ತೀವಿ. ಆ ರೀತಿ ಇವರ ಭಾವನೆಗಳಿಗೆ ಸ್ಪರ್ಶ, ಅಷ್ಟು ಮನಸ್ಸಿಗೆ ತುಂಬಾ ಹತ್ತಿರವಾಗಿರುವಂತಹ ಕಥೆಗಳನ್ನು ಇವರು ಬರೀತಾ ಇದ್ರು. आपकी कहानियों पर हिंदी साहित्य सम्मेलन की ओर से 2 बार सक्सेरिया पुरस्कार मिला था. ಇವರಿಗೆ ಬರ್ತಿರಂತ ಕಥೆಗಳಿಗೋಸ್ಕರ ಇವರಿಗೆ ಕಥೆಗಳಿಗೆ 2 ಸಾರಿ ಇವರಿಗೆ ಸೆಕ್ಸೇರಿಯಾ ಅನ್ನುವಂಥ ಒಂದು ಪ್ರಶಸ್ತಿ ಪುರಸ್ಕಾರ ಇವರಿಗೆ ಸಿಕ್ಕಿತ್ತು. आपकी कहानियों के संग्रह नाम है. ಇವರು ಬರ್ತಿರುವಂತ ಈ ಒಂದು ಕಥೆಗಳ ಸಂಗ್ರಹಕ್ಕೆ ಏನಂತ ಕರೀತಿದ್ರು ಅಂದ್ರೆ ಬಿಕ್ರೆ ಮೋತಿ ತಥಾ ಉನ್ಮಾದಿನಿ ಅಂತ ಹೆಸರಿಟ್ಟಿದ್ದು. ಬಿಕ್ರೆ ಮೋತಿ ಮತ್ತೆ ಉನ್ಮಾದಿನಿ ಅನ್ನೋ ಹೆಸರಿಂದ ಇವರ ಕಥೆಗಳು ಪ್ರಸಿದ್ಧಿಯಾಗಿತ್ತು. ಬನ್ನಿ ಹಾಗಾದ್ರೆ ಇವತ್ತಿನ ಪಾಠದಲ್ಲಿ ಬರುವಂತಹ ಹೀರೋ ಯಾರು ಅಂದ್ರೆ ಗುಲಾಬ್ ಸಿಂಗ್. ಏನು ಇವ್ರು ಗುಲಾಬ್ ಸಿಂಗ್ ಬಗ್ಗೆ ಸ್ವಲ್ಪ ಪರಿಚಯವನ್ನ ಮಾಡ್ಕೊಳ್ಳೋಣ. ಗುಲಾಬ್ ಸಿಂಗ್ ಯಾರಂದ್ರೆ ಅಂತೇಳಿ ದೇಶಕ್ಕೋಸ್ಕರ ಹೋರಾಡಿರುವಂತ ಅನೇಕ ವೀರರನ್ನ ನಾವು ನೋಡ್ತಾ ಇದ್ದೀವಿ ಅಲ್ವಾ. ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಇಂತಹ ವೀರರ ಜೊತೆಗೆ ತೆರೆಮರೆಯಲ್ಲೇ ಸತ್ತೋದ್ರೆ ಎಷ್ಟು ಜನ ನನಗೆ ಗೊತ್ತೇ ಇಲ್ಲ, ಎಷ್ಟೋ ಹೆಸರುಗಳು ನನಗೆ ನೆನಪಿಲ್ಲ. ಇವ್ರ ನೇತೃತ್ವವನ್ನು ವಹಿಸಿದ್ರು, ಹಂಗಾಗಿ ನಾವು ಇವ್ರನ್ನೆಲ್ಲ ನೆನ್ಪಿಟ್ಕೋಬಹುದು. ಇವ್ರ ಹಿಂದೆ ಹೋರಾಡಿರೋಂಥ ಎಷ್ಟೋ ಕ್ರಾಂತಿಕಾರಿಗಳಿದ್ದಾರೆ, ಅಂಥವ್ರ ನೆನಪನ್ನ ನಾವು ಇಟ್ಕೊಳ್ಳೋದು ಕಷ್ಟ. ಎಷ್ಟೋ ಜನ ಹೋರಾಟದಲ್ಲಿ, ಎಷ್ಟೋ ಜನ ಮರಣವನ್ನು ಹೊಂದಿದ್ರು ಬ್ರಿಟಿಷರ ವಿರುದ್ಧ ಹೋರಾಡುವಾಗ. ಅಂತ ಒಂದು ಹೋರಾಟದಲ್ಲಿ ಭಾಗವಹಿಸಿ ತುಂಬಾ ಚಿಕ್ಕ ವಯಸ್ಸಿಗೆ ತೀರ್ಕೊಂಡು ಹೋಗ್ತಾರೆ. ಏನು ಬರೀ 17 ಸಾಲ್ ಮೇ ಮರಗೈಸಿ, ಕೇವಲ 17 ವರ್ಷದ ವಯಸ್ಸಿನಲ್ಲಿ ಈತ ಕ್ರಾಂತಿಕಾರಿಯಾಗಿ ಹೋರಾಟವನ್ನ ನಡೆಸ್ಬಿಟ್ಟು ಜಬಲ್ಪುರಲ್ಲಿ ಅಂತೇಳಿ ಹೇಳ್ತಾರೆ. ಅವರು ಜಬಲ್ಪುರಲ್ಲಿ ಹೋರಾಟವನ್ನು ನಡೆಸಿ ತೀರ್ಕೊಂಡ್ರು ಅಂತ ಕೂಡ ಹೇಳ್ತಾರೆ. ನೋಡಿ, ಇಂಥ ಒಬ್ಬ ವ್ಯಕ್ತಿ ಯಾವ ರೀತಿ ಹೋರಾಟವನ್ನ ಮಾಡಿದ್ರು, ಹಿಂಗೆ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಹೋಗಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ್ರು ಅನ್ನೋದ್ರ ಬಗ್ಗೆ ಈ ಗುಲಾಬ್ ಸಿಂಗ್ ಪಾಠ ಇದೆ. ಬನ್ನಿ. ಆಶ್ರಯ ಅಂದ್ರೆ ಕವಿ ಏನ್ ಹೇಳೋದಕ್ಕೆ ಕೊಟ್ಟಿದ್ದಾರೆ. इस कहानी के द्वारा देशभक्त, त्याग, बलिदान, भाई बहन का प्रेम, प्रजा की जिम्मेदारियां, कर्तव्य आदि का चित्रण किया गया है. ಈ ಕಥೆಯ ಮೂಲಕ ಏನು ಹೇಳ್ತಿದ್ದಾರಪ್ಪ ಅಂದ್ರೆ ದೇಶದ ಭಕ್ತಿ ಆಗಿರ್ಬೋದು, ದೇಶಕ್ಕೋಸ್ಕರ ತ್ಯಾಗ ಮಾಡೋದು, ಬಲಿದಾನ ಆಗೋದಾಗಿರ್ಬೋದು. ಅಷ್ಟೇ ಅಲ್ಲ, ಬಾಯಿ ಬೆಹನ್ ಪ್ರೇಮ್, ಬಾಯಿ ಬೆಹನ್ ಅಂದ್ರೆ ಅಣ್ಣ ತಂಗಿ ಮಧ್ಯೆ ಇರುವಂತಹ ಪ್ರೀತಿಯ ಭಾವನೆ ಹೇಗಿತ್ತು, ಪ್ರಜಾಕಿ ಜಿಮ್ಮೆದಾರಿಯ, ದೇಶದ ಒಬ್ಬ ಪ್ರಜೆ ಆದ್ಮೇಲೆ ಆತನ ಜಿಮ್ಮೆದಾರಿ ಕರ್ತವ್ಯಗಳು ಏನಾಗಿರುತ್ತೆ, ಜವಾಬ್ದಾರಿ ಏನಾಗಿರುತ್ತೆ, ಕರ್ತವ್ಯ ಏನಾಗಿರುತ್ತೆ ಅನ್ನೋದನ್ನ ಈ ಒಂದು ಪಾಠದಲ್ಲಿ ಕೊಟ್ಟಿದ್ದಾರೆ. ಬನ್ನಿ. ಜೆಂಡಾ ಸ್ವತಂತ್ರಕ್ಕೆ ಸಂಕೇತಕ್ಕೆ ರೂಪ ಮೇ ದಿಯಾ ಗಯಾ ಹೇ. ಈ ಒಂದು ಪಾಠದಲ್ಲಿ ಜೆಂಡಾ ಅಂದ್ರೆ ನಮ್ಮ ಬಾವುಟಕ್ಕೆ ನಾವು ಎಷ್ಟು ಪ್ರಾಶಸ್ತ್ಯವನ್ನ ಕೊಡ್ತೀವಿ, ಎಷ್ಟು ಇಂಪಾರ್ಟೆಂಟ್ ಅನ್ನ ಕೊಡ್ತೀವಿ ಅನ್ನೋದು ಕೂಡ ಈ ಒಂದು ಪಾಠದಲ್ಲಿ ನಾವು ನೋಡಬಹುದಾಗಿದೆ. ಬನ್ನಿ ಮಕ್ಕಳೇ, ಹಾಗಾದ್ರೆ ಈ ಒಂದು ಗುಲಾಬ್ ಸಿಂಗ್ ಪಾಠವನ್ನು ನೋಡೋಣ. दिन और तारीख की जरूरत नहीं, जब हम अमर अंत की कहानी कहने वाले हैं तब एक दिन और एक तारीख को पकड़कर क्यों चले. कवि कह रहे हैं, लेखिका कह रहे हैं, दिन और तारीख की जरूरत नहीं. ನಾವು ಈ ಒಂದು ಕಥೆ ಹೇಳ್ತಾ ಇದ್ದೀವಿ ಅಂದ್ರೆ ಯಾವುದೋ ಒಂದು ದಿನ ಆಗಿರ್ಬೋದು, ಒಂದು ತಾರೀಖ್ ಆಗಿರ್ಬೋದು, ಅದನ್ನ ಹಿಡ್ಕೊಂಡು ನಮಗೆ ಏನ್ ಮಾಡಬೇಕಾಗಿದೆ. ಜಬ್ ಹಮ್ ಅಮರ್ ಅಂತ ಕಿ ಕಹಾನಿ ಕಹನೆ ವಾಲೆ, ಅಮರನಾಗಿರುವಂತ ಒಬ್ಬ ವೀರನ ಕಥೆಯನ್ನ ನಾವು ಕೇಳ್ತಾ ಇದ್ದೀವಿ ಅಂದಮೇಲೆ ಒಂದಿನ ಒಂದು ತಾರೀಖು ಇಟ್ಕೊಂಡು ಏನ್ ಮಾಡಬೇಕಾಗಿದೆ. ಅವರು ಅಮರರಾಗಿದ್ದಾರೆ, ಅವರ ಹೆಸರು ಚಿರಕಾಲ ಎಲ್ಲಿವರೆಗೂ ಸೂರ್ಯ ಚಂದ್ರನ ಇರ್ತಾರೋ ಅಲ್ಲಿವರೆಗೂ ನಾವು ಹೆಸರನ್ನ ಅಮರರಾಗಿರೋಣ ಮರೆಯಲ್ಲ. ಬುದ್ಧ, ಕೃಷ್ಣ, ರಾಮ, ನೋಡಿ ಗಾಂಧೀಜಿಯಿಂದ ಹಿಡಿದು ಇವರೆಲ್ಲ ಅಮರರಾಗಿರೋರು. ಇವ್ರನ್ನ ಹೆಸರನ್ನ ನಾವು ಸಾಯವರೆಗೂ ನೆನ್ಪಿಟ್ಕೊಂಡೇ ಇಟ್ಕೊಂಡಿರ್ತೀವಿ. ಹಾಗೆ ಈ ಒಂದು ಅಮರರಾಗಿರೋ ಕಥೆಯನ್ನ ತಾರೀಖು ನಮಗೆ ಬೇಕಾಗಿರೋ ದಿನ ಅಂತ ಹೇಳ್ಕೊಂಡು ಏನ್ ಮಾಡಬೇಕು, ಅಮರರಾಗಿರೋದು ಇವರು. ತब एक दिन और एक तारीख को पकड़कर क्यों चले. ಒಂದಿನ ಒಂದು ತಾರೀಖಿನಲ್ಲಿದ್ದಾರೆ ಇವರು ಅಂತ ಹೇಳೋಕೆ ಆಗಲ್ಲ. ನಾವು ನೆನಪಿಸ್ಕೊಂಡಾಗೆಲ್ಲ ಅವ್ರು ನೆನಪಾಗ್ತಾನೆ ಇರ್ತಾರೆ ಅಂತ ಲೇಖಿಕ ಹೇಳ್ತಾರೆ. उसके घर में पिता थे, माँ थी और एक गुड़िया सी बहन थी. ಈ ಗುಲಾಬ್ ಸಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ ಏನಂತ. ಉಸ್ಕೆ ಘರ್ ಮೇ ಪಿತಾ ತೆ, ಅವ್ರ ಮನೆಯಲ್ಲಿ ತಂದೆ ಇದ್ರು, ಮಾತಿ ಅಮ್ಮ ಇದ್ರು,
और ಗುಡಿಯಾ ಸಿ ಬೆಹತಿ, ತುಂಬ ಗುಡಿಯಾ ಅಂದರೆ ಬೊಂಬೆ ಥರ ಇರುವಂಥ ಒಬ್ಬ ಮುದ್ದಾದ ತಂಗಿ ಕೂಡ ಇದ್ಲು. ಗುಲಾಬ್ ಸಿಂಗ್ ಸಾರೆ ಗರ್ಕ ದುಲಾರ ಆತ. ಅದರ ಜೊತೆಗೆ ಗುಲಾಬ್ ಸಿಂಗ್ ಏನಾಗ್ಬಿಟ್ಟಿದ್ದ ಅಂದರೆ ಸಾರೆ ಗರ್ಕ ದುಲಾರ, ಇಡೀ ಮನೆ ತುಂಬ ಅವನೇ ತುಂಬ ಲಾಡ್ಲ ಅಂತ ಹೇಳ್ತಾರೆ. ಏನಂತ ದುಲಾರ ಅಂದರೆ ಲಾಡ್ಲ, ಪ್ರೀತಿಯ ಮಗ, ತುಂಬ ಪ್ರೀತಿಯ ಮಗ ಆಗ್ಬಿಟ್ಟಿದ್ದ ಮನೆಗೆಲ್ಲ. ಉಸ್ಕೆ ಗರ್ ನೆಕ್ಸ್ಟ್ ಏಕ್ ದಿನ ಕಿ ಬಾತೆ, ಒಂದಿನ ಏನಾಯಿತು, ವಹ ಬಿಮಾರ್ ಪಡ, ಅವನಿಗೆ ತುಂಬ ಕಾಯಿಲೆ ಬಂದ್ಬಿಡ್ತು, ಜ್ವರ ಬಂತು. ಮಾನೆ ಉಸ್ಕೋ ಖಾನ ಬಿಲ್ಕುಲ್ ಬಂದ್ ಕರ್ ದಿಯಾ. ಈ ತುಂಬ ಜ್ವರ ಬಂದಾಗ ಸಿಕ್ಕಿದ್ದೆಲ್ಲ ಕೊಡೋದಿಲ್ಲ. ತಾಯಂದಿರು ಕೆಲವರು ಏನು ಮಾಡ್ತಾರೆ, ಗಂಜಿ ಮಾತ್ರ ಕೊಡ್ತಾರೆ, ಹಣ್ಣು ಮಾತ್ರ ಕೊಡ್ತಾರೆ ತಿನ್ನೋದಕ್ಕೆ, ಸಿಕ್ಕಿದ್ದು ಕೊಡೋಕ್ಕೆ ಇಷ್ಟಪಡಲ್ಲ. ಕೆಲವು ಮಕ್ಕಳು ಊಟನೇ ಬಿಟ್ಬಿಡ್ತಾರೆ, ಇನ್ನು ಕೆಲವರು ಬಾಯಿ ಕೆಟ್ಟಿದೆ ಅಂತ ಸಿಕ್ಕಿದ್ದೆಲ್ಲ ತಿನ್ನೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಅಂಥದ್ರಲ್ಲಿ ಅವರಮ್ಮ ಏನು ಮಾಡಿದ್ರು, ಬುಕಾರ ಅಂತ ಹೇಳಿದ್ರೆ ಕಾಯಿಲೆ ಬಂತು, ಜ್ವರ ಅಂತೇಳಿ ಹೇಳ್ತಾರೆ. ಬುಕಾರ ಅಂತ ಹೇಳಿದ್ರೆ ಜ್ವರ, ಅವನಿಗೆ ಜ್ವರ ಬಂತು. ಅವಾಗ ಅವ್ರ ತಾಯಿ ಏನು ಮಾಡಿದ್ಲು, ಬಿಲ್ಕುಲ್ ಬಂದ್ ಖಾನಾ ಬಿಲ್ಕುಲ್ ಬಂದ್ ಕರ್ದಿಯಾ, ಊಟ ಕೊಡೋದನ್ನ ಹಾಕಿ ನಿಲ್ಲಿಸ್ಬಿಟ್ರು. पर उसका बार बार कुछ खाने को मांगना छोटी बात से ना सहा गया. ಪದೇ ಪದೇ ಊಟ ಕೇಳ್ತಾ ಇದ್ದಾನೆ ನೋಡ್ರಿ, ಕಾಯಿಲೆ ಬಿದ್ದಿದ್ದಾನೆ, ಮಲ್ಕೊಂಡಿದ್ದಾನೆ, ಆದರೆ ಅವನಿಗೆ ಹಸುವಾಗ್ತಾ ಇದೆ, ಪದೇ ಪದೇ ಊಟ ಕೇಳ್ತಾನೆ ಇದ್ದಾನೆ, ಏನಾದರೂ ತಿನ್ನೋದಕ್ಕೆ ಕೊಡ್ರಿ ಕೊಡ್ರಿ ಅಂತ ಕೇಳ್ತಾನೆ ಇದ್ದಾನೆ. ಆದರೆ ಅವರಮ್ಮ ಊಟ ಕೊಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅಂತ ಟೈಮಲ್ಲಿ ಕೊಟ್ಟಾಗ ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ, ತಾಯಿ ಊಟ ಕೊಡೋದನ್ನ ಬಂದ್ ಮಾಡಿದ್ದು. ಅದನ್ನು ಕೇಳೋದನ್ನ ನೋಡಿ ಆಕೆ ತಂಗಿ ಏನಿದ್ಲಲ್ಲ, ಗುಡಿಯಾ ಸಿ ಬೆಹನ್ ಏನಿದ್ಲಲ್ಲ, ಅವಳ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ವಹ ಚುಪ್ಕೆ ಸೆ ಗುಡ್ ಔರ್ ಚನೆ ಚುರಾ लाई और खिला दिए. ತಕ್ಷಣ ಏನು ಮಾಡಿದ್ರು, ಅವ್ರ ಅಮ್ಮಂಗೆ ಕಾಣ್ಲಿಲ್ದಂಗೆ ಗುಡ್ ಔರ್ ಚನೆ, ಗುಡ್ ಅಂತಂದ್ರೆ ಏನು, ಬೆಲ್ಲ ಮತ್ತೆ ಕಡಲೆಕಾಯಿ. ಬೆಲ್ಲ ಮತ್ತೆ ಕಡಲೆಕಾಯಿ ಅಂದರೆ ನಾವು ಶೇಂಗಾ ಬೀಜ ಅಂತ ಕರಿತೀವಿ ಅಲ್ವಾ, ಎರಡನ್ನೂ ಈಗ ತಗೊಂಬಂದು ಅಣ್ಣನಿಗೆ ತಿನ್ನೋದಕ್ಕೆ ಕೊಟ್ಬಿಟ್ಲು. खाने दिए अपने भैया को ತಕ್ಷಣ ಬಂದು ಏನು ಮಾಡಿದ್ಲು, ಬೆಲ್ಲ ಮತ್ತೆ ಶೇಂಗಾ ಬೀಜನ ತಗೊಂಡು, ಕಡಲೆಕಾಯಿ ಬೀಜ ತಗೊಂಡ್ಬಂದು ತಿನ್ನೋದಕ್ಕೆ ಕೊಟ್ಟಿದ್ಲು. ಯಾಕೆಂದ್ರೆ ಅವ್ನು ಪದೇ ಪದೇ ಕೇಳ್ತಿದ್ದ, ಏನಾದರೂ ತಿನ್ನ ಕೊಡ್ರಿ ಕೊಡ್ರಿ ಅಂತ. उसके बाद भैया का बुखार बढ़ गया. ಅವನು ತಿಂತಿದ್ದಂಗೆ ಏನಾಯ್ತು, ಅವನಿಗೆ ಬಂದಿರೋ ಜ್ವರ ಏನಿತ್ತಲ್ಲ ಇನ್ನೂ ಜಾಸ್ತಿ ಆಗೋಯಿತು. पर वहाँ तो खिलाई चुकी थी. ಆದರೆ ಏನು ಮಾಡೋದು, ಅವಳಾಗಲೇ ಅವನಿಗೆ ಕೇಳ್ದ ಅಂತೇಳಿ ಏನೋ ತಿನ್ನಿಸ್ಬಿಟ್ಟಿದ್ಲ ಅಲ್ಲೇ ಬೆಲ್ಲ ಮತ್ತೆ ಶೇಂಗಾನ. अपने भाई के संतोष के लिए वह माँ बाप का गुस्सा भी सहने को तैयार थी. ಆದರೆ ಗೊತ್ತಾದರೂ ಕೂಡ ವಿಷಯ ಏನು ಮಾಡಬೇಕಿದೆ, ಅಪ್ಪ ಅಮ್ಮ ಗೊತ್ತಾದ್ರು ಎಷ್ಟೇ ಸಿಟ್ಟು ಮಾಡಲಿ ನಾನು ತಡ್ಕೊಳಕ್ಕೆ ರೆಡಿ ಇದ್ದೀನಿ, ಅಪ್ಪ ಅಮ್ಮ ಯಾಕೆ ಕೊಟ್ಟೆ ಅವನಿಗೆ ಅಂತ ಹೊಡೆದ್ರೂ ಪರವಾಗಿಲ್ಲ, ನಾನು ತಡ್ಕೋತೀನಿ ಅನ್ನೋ ರೀತಿಯಲ್ಲಿ ಆಕೆ ಫಿಕ್ಸ್ ಆಗಿಬಿಟ್ಟಿದ್ಲು. ಪರ್ ಬಾಯಿಲೆ ಗುಡ್ ಚೆನ್ನಕ್ಕೆ ಬಾತ್ ಕಿಸಿಕೋ ನಾ ಬತ್ತಾಯಿ. ಅಪ್ಪ ಅಮ್ಮ ಸಿಟ್ಟು ಮಾಡ್ತಾರೆ, ಕಾಯಿಲೆ ವಾಸಿ ಆಗ್ತಿತ್ತು, ಇದ್ದಕ್ಕಿದ್ದಂಗೆ ಮತ್ತೆ ಜ್ವರ ಆಯಿತು, ಇನ್ನೇನಾದರೂ ತಿಂದಿದ್ದಾನ ಅಂತ ಅನುಮಾನ ಆಗುತ್ತೆ. ಆದರೆ ನನಗೆ ತಂಗಿ ನನಗೆ ಶೇಂಗಾ ಮತ್ತು ಬೆಲ್ಲನ ತಿನ್ನಿಸಿದ್ದು ಅಂತ ಅವನು ಹೇಳಲಿಲ್ಲ. ನಾನು ಅಣ್ಣಂಗೆ ಏನು ಮಾಡೋ ಕಡಲೆಕಾಯಿ ಬೀಜ ಅಥವಾ ಶೇಂಗಾನ ಬೆಲ್ಲನ ಕೊಟ್ಟು ಅಣ್ಣನ ತಿನ್ನಿಸಿದೆ ಅಂತ ಈಕೆ ಕೂಡ ಹೇಳಿಲ್ಲ. ಎಷ್ಟೇ ಸಿಟ್ಟು ಮಾಡ್ತಾ ಇದ್ರು ಅವರು, ಏನೂ ಗೊತ್ತಿಲ್ಲ ನನಗೆ, ಸುಮ್ಮನೆ ಇದ್ರು. ಧೀರೆ ಧೀರೆ ರೋ ಉತ್ತರ್ ಗಯ. ಆದರೆ ತಕ್ಷಣ ಬರ್ಬರ್ತಾ ಏನಾಯ್ತು, ನಿಧಾನಕ್ಕೆ ಕಾಯಿಲೆ ಕಮ್ಮಿ ಆಗ್ತಾ ಹೋಯಿತು. ಬಾಯಿ ಮನ್ ಪರ್ ಬಹನ್ ಕೆ ಪ್ರೇಮ್ ಕಿ ಚಾಪ್ ಪಡ್ ಗಯಿ. ಆದರೆ ಅಣ್ಣನಿಗೆ ತಂಗಿ ಮೇಲಿರುವಂಥ ಒಂದು ಪ್ರೀತಿಯ ಪ್ರಭಾವ ಕಡಿಮೆ ಆಗಲಿಲ್ಲ. ಏಸಿ ಏಕ್ ನಹಿ ಅನೇಕ್ ಬಾತೆ. ಈ ಥರದ ಒಂದಲ್ಲ ಎರಡಲ್ಲ, ಮನೆಗೆ ಅಣ್ಣ ತಂಗಿ ಇದ್ರು ಅಂದರೆ ಕಿತ್ತಾಡೋದು, ಜಗಳಾಡೋದು ಇದ್ದೇ ಇರೋದು. ನೀವು ಅಣ್ಣ ತಮ್ಮ ಇದ್ರು ಅಂದರೆ ಒಂದು ವಸ್ತುವಿಗೆ ಜಗಳಾಡ್ತೀರಿ, ಒಂದು ಬುಕ್ಕಿಗೆ ಜಗಳಾಡ್ತೀರಿ, ಒಂದು ತಿನ್ನೋ ವಸ್ತುವಿಗೆ ಜಗಳಾಡ್ತೀರಿ. ಆದರೆ ಒಂದು ಕ್ಷಣ ಜಗಳ ಆಗಿದ್ದು ಇನ್ನೊಂದು ಕ್ಷಣದಲ್ಲೇ ಹೊಂದ್ಕೊಂಡು ಆರಾಮಾಗಿ ಕೂತ್ಕೊಂಡು ತಿಂತಾ ಕೂತಿರ್ತೀರಿ, ಬರೀತಾ ಕೂತಿರ್ತೀರಿ, ಅದೇ ವಸ್ತುವಿಗೆ ಆಟ ಆಡ್ಕೊಂಡು ಕೂತಿರ್ತೀರಿ. ಅದನ್ನೆಷ್ಟು ಕ್ಷಣ ಮಾತ್ರದಲ್ಲಿ ಹೊರಟೋದು. ಅಂಥವು ಎಷ್ಟೋ ಇವರಿಬ್ಬರ ಮಧ್ಯೆ ನಡೆದೋಗ್ಬಿಟ್ಟಿತ್ತು. ಬಹನ್ ಕಿ ಮಾ ಕಿ ಪಿತಾ ಕಿ ಉಸ್ಕೆ ಮನ್ ಪರ್ ಚಪ್ಪಿ ಥಿ. ಆದರೆ ತಾಯಿ ಜೊತೆ ಆಗಿರ್ಬೋದು, ತಂದೆ ಜೊತೆ ಆಗಿರ್ಬೋದು, ಆದರೆ ತಂಗಿ ಜೊತೆ, ಇವ್ರ ಜೊತೆ ಎಲ್ಲ ನಡೆದಂಥ ವಿಷಯಗಳು ಅವನ ಮನಸ್ಸಿನಲ್ಲಿ ಹಚ್ಚಳಿದೆ ಉಳಿದ್ಬಿಟ್ಟಿತ್ತು. ವಹ ಕವಿ ಉಸ್ನೆ लड़ता झगड़ता भी पर आंखों के आंसू और मन के रंग उसके मन पर छपी इन तस्वीरों को धो न सके. ಎಷ್ಟೇ ಜಗಳ ಆಡಿರ್ಬೋದು, ಎಷ್ಟೇ ಗಲಾಟೆ ಮಾಡಿರ್ಬೋದು, ಆದರೆ
ಅವನ ಕಣ್ಣಲ್ಲಿ ಹೆಂಗಿತ್ತು ಅಂತ ಹೇಳಿಬಿಟ್ಟಿದ್ರೆ ಆಂಖೋಂಕೆ ಆಸು, ಕಣ್ತುಂಬ ಅವನಿಗೆ ಆನಂದದ ಬಾಷ್ಪ ತುಂಬಿಕೊಳ್ತಿತ್ತು. ಯಾವಾಗ ಅಂದರೆ ಅವಳು ನೆನ್ಪು ಮಾಡ್ಕೊಳ್ತಿದ್ದ ತಂಗಿ ಜೊತೆ ಜಗಳಾಡಿರೋದನ್ನ, ತಾಯಿ ಜೊತೆ ತಂದೆ ಜೊತೆ ನಡೆದಿರೋ ಘಟನೆಗಳನ್ನ ಅವನೇನು ಮಾಡ್ತಿದ್ದ, ಒಂದು ರೀತಿ ಚಿತ್ರದ ಥರ ಪಿಕ್ಚರ್ ಥರ ಅವನೇನು ಮಾಡ್ತಿದ್ದ, ನೆನೆಸ್ಕೊಳ್ತಾ ಇದ್ದ. ಅನ್ಸು ಮನ್ಕೆ ರಂಗ ಮನಸ್ಸಲ್ಲಿ ಒಂಥರ ಬಣ್ಣದ ಥರ ಬಂದು ಹೋಗ್ತಾ ಇದ್ದವು ವಿಷಯಗಳು. ಮನ್ ಪರ್ ಚಬ್ಬಿ ತಸ್ವೀರಂಗೋ ದೋನ ಸಕೆ ಅಳಿಸಲಾಗಂತ ಒಂದು ಕಥೆಗಳಾಗಿರುತ್ತೆ. ನಾವು ಎಷ್ಟೇ ದೊಡ್ಡವರಾಗಿರ್ಬೋದು, ಬಾಲ್ಯದಲ್ಲಿ ನಡೆದಿರುವಂಥ ಘಟನೆಗಳನ್ನು ನಾವು ಕಣ್ಣಿ ಕಟ್ಟಿದ ರೀತಿ ಹೇಳ್ತಾ ಇರ್ತೀವಿ. ನಮ್ಮಪ್ಪ ನನಗೆ ಅವಾಗ ಹೊಡೆದಿತ್ತು, ನನಗೆ ಮುದ್ದು ಮಾಡಿದ್ರು, ನನಗೆ ಹೊಸ ಬಟ್ಟೆಯನ್ನು ಕೊಡಿಸಿದ್ರು, ಇಂಥ ಟೈಮಲ್ಲಿ ನನಗೆ ವಸ್ತು ಕೊಡಿಸಿದ್ರು. ಇವೆಲ್ಲ ಹೆಂಗೆ ನೆನಪಿರುತ್ತೆ ಅಂದರೆ, ನಾವು ಅವರು ಹೊರಟೋದ್ರೂ ಕೂಡ, ನಾವು ದೊಡ್ಡವರಾದರೂ ಕೂಡ ನಮಗೆ ಇನ್ನೂ ನೆನಪಾಗ್ತಾನೇ ಇರುತ್ತೆ. ಬಾಲ್ಯದ ನೆನಪುಗಳಾಗಿರ್ಬೋದು, ಎಲ್ಲ ನೆನಪುಗಳು ಮರುಕಳಿಸ್ತಾನೇ ಇರುತ್ತೆ ಅವಾಗವಾಗ. ಹಾಗೆ ಈ ಗುಲಾಬ್ ಸಿಂಗಿಗೆ ತಾಯಿಯ ನೆನಪು, ತಂದೆಯ ನೆನಪು, ತಂಗಿ ಜೊತೆ ಜಗಳಾಡಿದ ನೆನಪು, ಇವೆಲ್ಲ ಒಂಥರ ಪಿಕ್ಚರ್ ಥರ, ಅವನಿಗೆ ಬಣ್ಣದ ಪಿಕ್ಚರ್ ಥರ ಮನಸ್ಸಲ್ಲಿ ಕಟ್ಟಿ ಹಾಕಿತ್ತು, ಅವನ ಪ್ರಭಾವ ಬೀರ್ಬಿಟ್ಟಿತ್ತು ಅವನಿಗೆ. एक दिन ऐसी हवा बही कि मुरझाए हुए दिलों में नहीं जान आ गई. ಒಂದು ಸಾರಿ ಏನಾಯ್ತಪ್ಪ ಅಂದ್ರೆ, ಒಂದು ಜೋರಾದ ಗಾಳಿ ಬೀಸ್ತು. ಯಾವ ರೀತಿಯ ಗಾಳಿ ಅಂತ ಹೇಳಿದರೆ, ಮುರ್ಜಾಯೆ ಹುವೆ ಜಾನ್ ಆಗಿ, ಎಲ್ಲ ಬತ್ತೋಗಿರೋ ಮನಸ್ಸುಗಳು ಚಿಗುರ್ತಾ ಇದೆ, ಪ್ರಾಣ ಬಂದಿದೆ ಅನ್ನೋ ರೀತಿ ಒಂದು ರೀತಿ ಗಾಳಿ ಬಂತು. ಅವಾಗ ಮೂಗಿ ಹವಾತಿ, ಎಂತಹ ಗಾಳಿಯಾಗಿತ್ತು ಅಂದರೆ ಉತ್ಸಾಹದ ಗಾಳಿ ಬೀಸ್ತಾ ಇತ್ತು. ಬಡಾ ಭಾರಿ ಜುಲೂಸ್ ನಿಕಲ್ನಾಥ. ಅವತ್ತಿನ ದಿನ ಏನಾಗಿತ್ತು, ಆ ಹಳ್ಳಿ ಸಿಟಿಯಲ್ಲಿ ಅಂತ ಹೇಳಿದರೆ ದೊಡ್ಡದು ಮೆರವಣಿಗೆ ಹೊರಡಬೇಕಾಗಿತ್ತು. ಜುಲೂಸ್ ಅಂದರೆ ಜನಯಾತ್ರೆ, ಮೆರವಣಿಗೆ ಅಂತೇಳಿ ಕರಿತೀವಿ. ಜುಲೂಸ್ ಅಂದರೆ ಜನಯಾತ್ರೆ, ಜನರ ಒಂದು ಮೆರವಣಿಗೆ ಆಗಬೇಕಾಗಿತ್ತು ಅವತ್ತು, ಜನರ ಮೆರವಣಿಗೆ. ಬಾದಶಾಹ ಕೋ ಹುಕುಮ್ ತಾ ಕಿ ಜುಲೂಸ್ ನಾ ನಿಕ್ಲೆ. ಆದರೆ ಅಲ್ಲಿನ ರಾಜ ಅಥವಾ ಅಧಿಕಾರಿ ಅಂತನಾದರೂ ಹೇಳ್ಬೋದು. ಬಾದಶಾಹ ಅಂತ ಹೇಳಿದರೆ ಅಲ್ಲಿನ ರಾಜ ಅಥವಾ ಅಲ್ಲಿನ ಅಧಿಕಾರಿಗಳಿಂದ ಹುಕುಮ್ ಅಂತ ಹೇಳಿದರೆ ಒಂದು ಆಜ್ಞೆ ಆಗಿತ್ತು. ಹುಕುಮ್ ಅಂದರೆ ಆಜ್ಞೆ ಆಗಿತ್ತು. ಏನಂತ ಆಜ್ಞೆ ಆಗಿತ್ತಪ್ಪ ಅಂತಂದರೆ, ಹುಕುಮ್ ತಾ ಜುಲೂಸ್ ನಾ ನಿಕ್ಲೆ. ಜುಲೂಸ್, ಈ ಮೆರವಣಿಗೆ ಯಾವುದೇ ಕಾರಣಕ್ಕೂ ನಡೀಬಾರದು ಅಂತೇಳಿ ಅಲ್ಲಿನ ಒಂದು ರಾಜನ ಆಜ್ಞೆ ಆಗಿತ್ತು. ಶಹರ್ ಮೇ ಆತಂಕ ಛಾ ಗಯಾ. ಮೆರವಣಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಆ ಒಂದು ಮೆರವಣಿಗೆ ನಡೆಯೋ ಆಗಿಲ್ಲ ಅಂತ ಆದೇಶ ಆಗುತ್ತೆ ಬಾದಶಾಹದಿಂದ. ಆದರೆ ಇಡೀ ಒಂದು ಸಿಟಿಯ ತುಂಬ ಒಂದು ರೀತಿಯ ಆತಂಕದ ಭಾವನೆ ಮೂಡ್ತಾ ಹೋಯಿತು. ಎಲ್ಲ ಕಡೆಗೂ ಆತಂಕದ ನೆರಳು ಹರಡ್ತಾ ಹೋಯಿತು. ಬಡಾಯ ಬಾದಶಾಹ, ಅವನಿಗೆ ಸಿಟ್ಟು ಬಂದ ಈ ವಿಷಯ ಯಾರಿಗೆ ಗೊತ್ತಾಯಿತು? ಗುಲಾಬ್ ಸಿಂಗಿಗೆ ಗೊತ್ತಾಯಿತು. ಹಾಗೆ ಹೇಳ್ತಾನೆ, ಬಡಾಯ ಬಾದಶಾಹ ಕ್ಯೂ ನ ನಿಕ್ಲೆ ಜುಲೂಸ್, ಕ್ಯೂ ನ ನಿಕ್ಲೆ ಹಮಾರ ಜೆಂಡಾ, ಬಾಯಿನೆ ಬಹನ್ ಸೆ ಕಹಾ. ಏನು ಹೇಳ್ತಾನೆ, ಬರ್ತಾನೆ, ಅವನಿಗೆ ಗೊತ್ತಾಗುತ್ತೆ ಈ ಜನ ಮೆರವಣಿಗೆ ಜುಲೂಸ್ ಹೊರಡಬಾರ್ದಂತ ಬಾದಶಾಹನ ಆಜ್ಞೆ ಆಗಿದೆ ಅಂತ. ಬಡಾಯ ಬಾದಶಾಹ ಸಿಟ್ಟು ಬಂದಿತ್ತು. ಬಡಾಯ ಬಾದಶಾಹ ಬಂದ್ಬಿಟ್ಟ, ಯಾವನೋ ರಾಜ ಅಂತೆ. ಕ್ಯೂನಾ ನಿಕ್ಲೆ ಜುಲೂಸ್, ಯಾಕೆ ಮೆರವಣಿಗೆ ಹೊರಡಬಾರದು? ಕ್ಯೂನಾ ನಿಕ್ಲೆ ಹಮಾರ ಜೆಂಡಾ, ಯಾಕೆ ನಮ್ಮ ಜೆಂಡಾ, ಜೆಂಡಾ ಅಂದರೆ ಧ್ವಜ, ನಮ್ಮ ದೇಶ
ಹಚ್ಚಿದ್ರು. ಕೆಂಪು ಬಣ್ಣ ಅಂತಂದ್ರೆ ನಮ್ಮ ದೇಶದ ಬಣ್ಣ ಯಾವುದು? ಕೇಸರಿ, ಹಸಿರು, ಬಿಳಿ ಇರುತ್ತಲ್ವಾ. ಒಂದು ವೇಲ್ ತಗೊಂಡು ತನ್ನ ಓಣಿ ತಗೊಂಡು ಅದ್ರ ಮೇಲೆ ಬಾವುಟ ತರ ಮೇಲೆ ಕೆಂಪು ಕೆಳಗಡೆ ಹಸಿರು ಬಣ್ಣವನ್ನ ಬಳದ್ರು. ಬಾಯಿने उस अपने केले की डंडे से बांध लिया डंडा तैयार था. ತಕ್ಷಣ ಅಣ್ಣ ಏನ್ ಮಾಡ್ದ? ಅವನ ಆಟ ಆಡುವಂತ ಒಂದು ಉದ್ದನೆಯ ಕೋಲನ್ನ ತಗೊಂಡು ಬಂದ. ತಂಗಿ ಮಾಡಿರುವಂತ ಬಾವುಟವನ್ನ ಏನ್ ಮಾಡ್ದ? ಅದಕ್ಕೆ ನೀಟಾಗಿ ಕಟ್ಟಿದ. ಅವಾಗ ಏನಾಯಿತು? ಬಾವುಟ ರೆಡಿ ಆಯಿತು. ಮಕ್ಕಳೇ, ಇಲ್ಲಿವರೆಗೂ ಸಾಕು. ಮುಂದೆ ಏನಾಗುತ್ತೆ? ಗುಲಾಬ್ ಸಿಂಗ್ ಯಾವ ರೀತಿ ಹೋರಾಟ